ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಾನು ಈಗ ತೊಗರಿಬೇಳೆ ಸಾಂಬಾರು ಮಾಡ್ತೀನಿ ನೋಡ್ರಿ. ತೊಗರಿಬೇಳೆ ತೊಳ್ಕೊಂಡು ಬಂದೀನಿ ರೀ. ಈಗ ತೊಳೆದ್ಮೇಲೆ ಅದಕ್ಕೆ ಒಂದು ಆಲೂಗಡ್ಡೆ 2 ಟೊಮೆಟೊ ತೊಗೊಂಡಿನಿ ರೀ. ಅವನ್ನ ಆಲೂಗಡ್ಡೆ ಟೊಮೆಟೊನ ಸಣ್ಣಗೆ ಹೆಚ್ಚಿ ಇಟ್ಕೊಂಡೀನಿ ರೀ. ಈಗ ತೊಗರಿಬೇಳೆ ಅದಾವಲ್ಲ ರೀ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊತೀನಿ ರೀ. ಕುದಿಯೋಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೋಬೇಕು ರೀ. ಹಾಕ್ಕೊಂಡು ಟೊಮೆಟೊ ಆಲೂಗಡ್ಡೆ ಏನು ಹೆಚ್ಕೊಂಡಿನಲ್ಲ ರೀ ಸಣ್ಣಗೆ, ಅವನ್ನ ಕುದಿಯೋಕೆ ಕುಕ್ಕರ್ನಾಗ ಹಾಕ್ಬೇಕು ರೀ. ಹೆಚ್ಕೊಂಡಿನಿ ನೋಡ್ರಿ ಸಣ್ಣಗೆ. ಈಗ ಅವನ್ನ ಕುಕ್ಕರ್ನಾಗ ಹಾಕ್ಬೇಕು ರೀ. ಹಾಕಿ ಕುದಿಯೋಕೆ ಇಡ್ತೀನಿ ನೋಡ್ರಿ. ಈಗ ಈ ಥರ ನಾ ಮಾಡೋ ಥರ ಒಂದ್ಸರಿ ಸಾಂಬಾರು ಮಾಡಿ ನೋಡ್ರಿ. ಸೂಪರಾಗಿರುತ್ತೆ ರೀ. ಭಾರಿ ಟೇಸ್ಟ್ ಇರುತ್ತೆ ರೀ. ಆಲೂಗಡ್ಡೆ ಹಾಕಿದ್ರಂದ್ರೆ ಆಲೂಗಡ್ಡೆ ಫ್ಲೇವರ್ ಭಾರಿ ಇರುತ್ತೆ ರೀ. ಟೇಸ್ಟ್ ಮಾತ್ರ ಸಖತ್ತಾಗಿ ಇರುತ್ತೆ ರೀ ಅದು. ಆಲೂಗಡ್ಡೆ ಹಾಕಿ ಮಾಡಿ ನೋಡ್ರಿ ನೀವು. ಈಗ ನೋಡ್ರಿ, ಲಿಡ್ ಕ್ಲೋಸ್ ಮಾಡಿ ಕುದಿಯೋಕೆ ಇಡೋಣ ಬರ್ರಿ. ಕುದ್ಮೇಲೆ ಬೇಳೆ ಇಷ್ಟು ಕುದ್ದೈತೆ ನೋಡ್ರಿ. ಇಷ್ಟು ಸಣ್ಣಗೆ ಕುದಿಬೇಕು ರೀ ಅದು. ಟೊಮೆಟೊ ಆಲೂಗಡ್ಡೆ ತೊಗರಿಬೇಳೆ ಸಣ್ಣಗೆ ಕುದಿಬೇಕು ರೀ. ಒಂದು ಸೌಟ್ ತೊಗೊಂಡು ಅದರಲ್ಲೇನ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ರೆ ಅದೆಲ್ಲ ಇದಾಗತ್ತೆ ರೀ. ಬೇಳೆ ಸಣ್ಣಗೆ ಅಷ್ಟು ಹಾಕ್ಕೊಂಡು ಸಣ್ಣಗೆ ಸ್ಮ್ಯಾಶ್ ಮಾಡ್ಬೇಕು ರೀ ಅಷ್ಟು. ಆಮೇಲೆ ಕಾಯಕ್ಕೆ ಎಣ್ಣೆ ಇಟ್ಕೊಂಡು ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಹಾಕ್ಕೋಬೇಕು ರೀ. ಸಾಸಿವೆ ಹಾಕ್ಕೊಂಡು ಆಮೇಲೆ ಜೀರಿಗೆ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೋಬೇಕು ರೀ. ಹಾಕ್ಕೊಂಡು ಅದು ಸ್ವಲ್ಪ ಬೆಳ್ಳುಳ್ಳಿ ಕೆಂಪಾಗಿ ಆದಮೇಲೆ ಅದಕ್ಕೆ ಈಗ ಕುದ್ದಿರೋ ಬೇಳೆ ಇರುತ್ತಲ್ಲ ರೀ, ಸ್ಮ್ಯಾಶ್ ಮಾಡಿರ್ತೀವಲ್ಲ ರೀ, ಅದನ್ನು ಈಗ ಇದ್ರೊಳಗೆ ಹಾಕ್ಕೋಬೇಕು ರೀ. ಹಾಕ್ಕೊಂಡು ಪ್ಲೇಟ್ ಮುಚ್ಚಿಬಿಡ್ಬೇಕು ರೀ. ಆಗ ಪ್ಲೇಟ್ ಮುಚ್ಚಿದ್ರೆ ಅದು ಸ್ಮೆಲ್ಲೆಲ್ಲ ಹೊರಗೆ ಹೋಗಂಗಿಲ್ಲ ರೀ, ಒಳಗೆ ಇರುತ್ತೆ ರೀ. ಭಾರಿ ಟೇಸ್ಟ್ ಬರುತ್ತೆ ರೀ ಹಿಂಗೆ ಮಾಡಿದ್ರೆ. ಆಮೇಲೆ ಪ್ಲೇಟ್ ತೆಗೆದ್ಮೇಲೆ ಈಗೆಲ್ಲ ಇದಕ್ಕೆ ಏನೇನು ಹಾಕ್ಕೋಬೇಕಂತ ಹೇಳ್ತೀನಿ ನೋಡ್ರಿ. ಸ್ವಲ್ಪ ತೊಳೆದು ನೀರು ಹಾಕ್ಕೋಬೇಕು ರೀ. ನಮಗೀಗ ಎಷ್ಟು ಸಾಂಬಾರು ಮಾಡ್ತೀವಲ್ಲ ರೀ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ತೆಳ್ಳಗಿರ್ಬೇಕು ರೀ, ದಪ್ಪಗಿರಬಾರ್ದು ರೀ. ಕುದ್ಮೇಲೆ ಸರಿ ಆಗುತ್ತೆ ರೀ ಅದು ಕರೆಕ್ಟಾಗಿ. ನಮಗೀಗ ಎಷ್ಟು ಬೇಕು ಸಾಂಬಾರು ಅಷ್ಟು ನೀರು ಹಾಕ್ಕೋಬೇಕು ರೀ. ನೀರು ಹಾಕ್ಕೊಂಡು ಆಮೇಲೆ ಇದಕ್ಕೆ ಏನೇನು ಹಾಕ್ಕೋಬೇಕಂತ ಹೇಳ್ತೀನಿ ಬರ್ರಿ. ಈ ಥರ ಮಾಡಿರಿ ನೋಡಿರಿ, ಮಸ್ತ್ ಸಖತ್ತಾಗಿರುತ್ತೆ ರೀ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ರೀ, ರುಚಿಗೆ ತಕ್ಕಷ್ಟು. ಎಷ್ಟು ಬೇಕು ನೋಡಿಕೊಂಡು ನೀವು ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು ರೀ. ಉಪ್ಪು ಹಾಕ್ಕೊತೀನಿ ನೋಡ್ರಿ. ಉಪ್ಪು ಹಾಕ್ಕೊಂಡು ಆಮೇಲೆ ಈಗೆಲ್ಲ ಉಪ್ಪು ಹಾಕ್ಕೋಬೇಕು ರೀ. ಈಗ ಬೆಲ್ಲ ಹಾಕ್ಕೊತೀನಿ ನೋಡ್ರಿ. ಬೆಲ್ಲ ಸ್ವೀಟ್ ಆಗಬಾರ್ದು ರೀ, ಸ್ವಲ್ಪ ಹಾಕ್ಕೋಬೇಕು ರೀ ಬೆಲ್ಲ ಹಾಕ್ಕೊಂಡು ಅರಿಶಿನ ಪುಡಿ ಹಾಕ್ಕೊತೀನಿ ನೋಡ್ರಿ. ಕಲರಿಗೋಸ್ಕರ ಅರಿಶಿನ ಪುಡಿ ಆಮೇಲೆ ಗರಂ ಮಸಾಲ ಹಾಕ್ಕೊತೀನಿ ರೀ. ಮನೆಯಲ್ಲೇ ಕುಟ್ಟಿ ಮಾಡಿರೋದು ಗರಂ ಮಸಾಲ ರೀ ಇದು. ಗರಂ ಮಸಾಲ ಹಾಕ್ಕೊತೀನಿ ರೀ. ಗರಂ ಮಸಾಲ ಆದಮೇಲೆ
ಈಗ ಖಾರಕ್ಕೆ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಪುಡಿನ ಹಾಕ್ಕೊತೀನಿ ರೀ. ಖಾರ ಪುಡಿ ಹಾಕ್ಕೊಂಡು ಆಮೇಲೆ ಹುಳಿಗೆ ಹುಣಸೆ ಹಣ್ಣು ನೋಡ್ಕೊಂಡು ಹಾಕೋಬೇಕ್ರಿ. ಮತ್ತು ಹುಳಿ ಜಾಸ್ತಿ ಆಗಬಾರ್ದ್ರಿ. ಅದಕ್ಕೆ ಎಲ್ಲ ಹದವಾಗಿರ್ಬೇಕ್ರಿ. ನೋಡ್ಕೊಂಡು ಹುಳಿ ಹಾಕೋರಿ. ಆಮೇಲೆ ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಬೇಕ್ರಿ. ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಬೇಕ್ರಿ. ಆಮೇಲೆ ಇದು ಕುದಿಬೇಕ್ರಿ, ಚೆಂದಾಗಿ ಕುದಿಬೇಕ್ರಿ. ಕುದಿಯೋದು ಅರ್ಧಂಬರ್ಧ ಕುದಿಸಿದ್ರೆ ಸರಿ ಆಗಲ್ರಿ ಇದು ಸಾಂಬಾರು. ಆಲೂಗಡ್ಡೆ ಹಾಕಿರ್ತೀವಲ್ರಿ, ಭಾರಿ ಇರುತ್ತೆ ರೀ. ಆಲೂಗಡ್ಡೆ ಹಾಕಿದ್ದು ಟೇಸ್ಟೇ ಬೇರೆ ಇರುತ್ತೆ ರೀ. ಸಖತ್ತಾಗಿರುತ್ತೆ ನೋಡ್ರಿ. ಈ ಥರ ಮಾಡಿ ನೋಡ್ರಿ. ಎಲ್ಲ ಬೆಲ್ಲ, ಖಾರ ಪುಡಿ, ಗರಂ ಮಸಾಲ, ಅರಿಶಿಣ ಪುಡಿ ಎಲ್ಲ ಚೆಂದಾಗಿ ಮಿಕ್ಸ್ ಆಗ್ಬೇಕ್ರಿ. ಹಂಗೆ ಎಲ್ಲ ತಿರುವಾಡ್ಬೇಕ್ರಿ. ತಿರುವಾಡಿ ನಮ್ಗೆ ನೋಡ್ರಿ ಸಾಂಬಾರು ಎಷ್ಟು ತಿಳಿಬೇಕು. ದಪ್ಪ ಬೇಕಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕೋರಿ. ತಿಳಿ ಸಾಂಬಾರು ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೋರಿ. ಹಾಕ್ಕೊಂಡು ಚೆಂದಾಗ ಎಲ್ಲ ಮಿಕ್ಸ್ ಮಾಡ್ಕೋರಿ. ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ಹಾಕ್ಕೊಂಡು ಚೆಂದಾಗ ಎಲ್ಲ ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ಇದನ್ನು ಈಗ ಮುಚ್ಚಳ ಮುಚ್ಚಿ ಕುದಿಯಕ್ಕೆ ಬಿಡಣ್ರಿ. ಈಗ ಕುದಿಯಕ್ಕೆ ಬಿಟ್ಟು ಚೆಂದಾಗ ಕುದಿಬೇಕ್ರಿ ಅದು. ಆಮೇಲೆ ಕರಿಬೇವು ಹಾಕ್ಕೊತೀನಿ ನೋಡ್ರಿ. ಕರಿಬೇವು ಹಾಕ್ಕೊಂಡು ತಿರುವಾಡ್ಬೇಕ್ರಿ ಚೆಂದಾಗ. ತಿರುವಾಡಿ ಬೆಲ್ಲ ಇರುತ್ತಲ್ರಿ ಅದು ಕರಗಬೇಕ್ರಿ. ತಿರುವಾಡಿ ಈಗ ಮುಚ್ಚಳ ಮುಚ್ಚಿ ಇನ್ನೊಂದು ಸ್ವಲ್ಪ ಹೊತ್ತು ಕುದಿಯಕ್ಕೆ ಇಡಣ್ರಿ. ಚೆಂದಾಗ ಕುದಿಬೇಕ್ರಿ. ಈಗ ಉಕ್ಕಿ ಬರುತ್ತೆ ನೋಡ್ರಿ. ಅದಕ್ಕೆ ಮುಚ್ಚಳ ತೆಗಿತೀನಿ ರೀ. ಮುಚ್ಚಳ ತೆಗೆದು ಈಗ ನೋಡ್ರಿ ಕುದಿ ಬಂತು ನೋಡ್ರಿ. ಈಗ ಮ್ಯಾಗೇನು ಬುರುಗು ಬರುತ್ತಲ್ರಿ ಅದೆಲ್ಲ ಹೋಗ್ಬೇಕ್ರಿ. ಅಷ್ಟು ಚೆಂದಾಗ ಅಂದ್ರೆ ಚೆಂದಾಗಿ ಕುದಿಸ್ಬೇಕ್ರಿ. ಭಾಳ ಕುದಿಸೋದನ್ನು ಮೇನ್ ರೀ ಇದ್ರೊಳಗೆ. ಕುದಿಸ್ಬೇಕ್ರಿ. ಚೆಂದಾಗ ಕುದಿಸಿದ್ರಂದ್ರೆ ಘಮ 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 ಪರಿಮಳ ಬರ್ತೈತ್ರಿ ಅದ್ರೊಳಗೆ. ಭಾರಿ ಅದು ಘಮ ಘಮ ಬರುತ್ತಲ್ರಿ. ಆವಾಗನ ಆ ಘಮ ನೋಡಿನ ಸಾಂಬಾರು ಮಸ್ತ್ ಐತಂತ ಗೊತ್ತಾಗತ್ತೆ ರೀ. ಇನ್ನು ಸ್ಮೆಲ್ಲ ಹಂಗಿರುತ್ತೆ ಅಂದಮೇಲೆ ತಿನ್ನೋಕೆ ರುಚಿ ಮಾತ್ರ ಸಖತ್ತಾಗಿರುತ್ತೆ ರೀ. ನೋಡ್ರಿ ಈ ಥರ ಮ್ಯಾಲಿದೆಲ್ಲ ಬುರುಗ ಹೋಗ್ಬೇಕ್ರಿ. ಅದು ಅಷ್ಟು ಕುದಿಸ್ಕೋಬೇಕ್ರಿ. ಚೆಂದಾಗ ಕುದಿಸ್ಕೋಬೇಕು ನೋಡ್ರಿ. ಇಷ್ಟ ನಾ ಯಾವ ಥರ ಕುದಿಸ್ಕೊತೀನಿ ನೋಡ್ರಿ. ಆ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಸಖತ್ತಾಗಿರುತ್ತೆ ರೀ. ಭಾರಿ ಸೂಪರಾಗಿ ಟೇಸ್ಟಿಯಾಗಿರುತ್ತೆ ರೀ. ಈ ಥರ ಮಾಡಿ ನೋಡ್ರಿ. ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿ ನೋಡ್ರಿ ನಾನು ತೊಗರಿಬೇಳೆ ಸಾಂಬಾರನ್ನ. ಈ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಸೂಪರಾಗಿರುತ್ತೆ ರೀ. ನೀವೇ ಹೇಳ್ತೀರಿ ಸೂಪರಾಗಿದೆ ಅಂತ. ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡ್ರಿ. ಈಗ ಲಾಸ್ಟಿಗೆ ಕುದಿತೈತಲ್ರಿ. ಕುದ್ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೋಬೇಕ್ರಿ. ಕೊತ್ತಂಬರಿ ಹಾಕ್ಕೊಂಡು ಆಮೇಲೆ ಸ್ವಲ್ಪ ಕುದಿಯಕ್ಕೆ ಬಿಡ್ಬೇಕ್ರಿ. ಲಾಸ್ಟಿಗೆ ಹಾಕೋಬೇಕ್ರಿ ಅದು ಕೊತ್ತಂಬ್ರಿನ. ಹಾಕ್ಕೊಂಡ್ರಂದ್ರೆ ಅದು ಪರಿಮಳ ಇರುತ್ತಲ್ರಿ ಕೊತ್ತಂಬ್ರಿದು ಭಾರಿ ಬರುತ್ತೆ ರೀ ಅವಾಗ. ತೊಗರಿಬೇಳೆ ಸಾಂಬಾರು ಸಖತ್ತಾಗಿ ಬಂತು ನೋಡ್ರಿ. ಈಗ ಸೂಪರ್ ಟೇಸ್ಟಿಯಾಗಿ ಮಸ್ತ್ ಹಂಗೆ ಇರ್ತೈತೆ ನೋಡ್ರಿ. ನೀವು ಒಂದ್ಸಲ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿ ನೋಡ್ರಿ. ಯಾವ ಥರ ಇರುತ್ತೆ ಅಂಥೇಳಿ ಕಾಮೆಂಟ್ ಮೂಲಕ ತಿಳಿಸ್ರಿ ನನಗೆ. ನೋಡ್ರಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ನೋಡ್ರಿ ಯಾವ ಥರ ಕುದಿಯಕತ್ತೈತೆ ಅಂಥೇಳಿ ನೀವೇ ನೋಡ್ರಿ. ಸಾಂಬಾರು ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂಥೇಳಿ ನೋಡ್ರಿ. ಈ ಥರ ಕುದಿಬೇಕು ನೋಡ್ರಿ. ಫೈನಲ್ ಅಂದ್ರೆ ಈ ಥರ ಕುದಿಬೇಕ್ರಿ. ಈ ಥರ ಕುದ್ರನ ಸಾಂಬಾರು ಮಸ್ತ್ ಅಂದ್ರೆ ಮಸ್ತ್ ಬರ್ತೈತೆ ನೋಡ್ರಿ. ಎಲ್ಲ ಫುಲ್ ಮ್ಯಾಲಿದೆಲ್ಲ ಬುರುಗ ಎಲ್ಲ ಹೋಗ್ಬೇಕ್ರಿ. ಅರ್ಧಂಬರ್ಧ ಕುದಿಸಿದ್ರಂದ್ರೆ ಟೇಸ್ಟ್ ಸರಿ ಇರೋದಿಲ್ರಿ. ಮಸ್ತ್ ಅಂದ್ರೆ ಮಸ್ತ್ ಇರುತ್ತೆ ನೋಡ್ರಿ. ಈಗ ಥ್ಯಾಂಕ್ ಯು ಬಾಯ್.